ಮಗ ಕರ್ಣ ಅಪ್ಪನ ಬಗ್ಗೆ ಮಾತಾಡಿದ್ರು. ಈ ನಡುವೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕಾಂಗ್ರೆಸ್ ಮುಖಂಡರಾದಂತಹ BK ಹರಿಪ್ರಸಾದ್ ಅವರಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮಗೂ ಮತ್ತು ಅವರ ನಡುವಿನ ಬಹಳ ವರ್ಷಗಳ ಒಡನಾಟ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಅವರು ಕಣ್ಣೆದುರಿಗಿಲ್ಲ ಅಂತಂದಾಗ ಏನ್ ನೆನಪಾಯ್ತು ಸರ್? ಒಳ್ಳೆ ಸ್ನೇಹಿತರು ಬಹಳ ವರ್ಷಗಳಿಂದ. ಹೌದು. ಕೇವಲ ಪತ್ರಕರ್ತರು ಮಾತ್ರ ಅಲ್ಲ, ಸಾಹಿತಿ ಮತ್ತು ಸಮಾಜದ ಬಗ್ಗೆ ಆಗುಹೋಗುಗಳ ಬಗ್ಗೆ ಬಹಳಷ್ಟು ಕಳಕಳಿ ಇಟ್ಕೊಂಡಂತವ್ರು. ಮತ್ತು ಲಂಕೇಶ್ ಅವರು ಹೋದ ನಂತರ ಕೆಲವು ನೇರವಾಗಿ ಬರಿತಾ ಇದ್ದ ಪತ್ರಕರ್ತರಲ್ಲಿ ಇವರು ಸಹ ಒಬ್ರು. ಮತ್ತು ಸಾಮಾಜಿಕ ಕಳಕಳಿ ಬಹಳ ಇದ್ದಂತವ್ರು ಅವರು. ಕೇವಲ ಪತ್ರಕರ್ತರೇ ಮಾತ್ರ ಅಲ್ಲ, ಒಬ್ಬ ಒಳ್ಳೆ ಮನುಷ್ಯತ್ವ ಇದ್ದಂತ ವ್ಯಕ್ತಿನ ನಾವು ಕಳ್ಕೊಂಡಿದ್ದೀವಿ. ಕೇವಲ ಪತ್ರಿಕಾ ಲೋಕಕ್ಕೆ ಮಾತ್ರ ಅಲ್ಲ ಅವರ ನಷ್ಟ, ಇಡೀ ಸಮಾಜಕ್ಕೆ ಒಬ್ಬ ಪ್ರಗತಿಪರ ಚಿಂತಕನನ್ನು ಸಹ ನಾವು ಕಳ್ಕೊಂಡಿದ್ದೀವಿ. ಬಹಳ ದುಃಖಕರವಾದ. ಅಫ್ಕೋರ್ಸ್ ಸ್ನೇಹಿತ ಅಂತ ಡೆಫಿನೆಟ್ಲಿ ಹೌದಿಲ್ಲ ಅಂತಲ್ಲ, ಆದ್ರೆ ಮಗದೊಂದ್ ಕಡೆ ರಾಜಕಾರಣದ ಆಂಗಲ್ ಇಂದ ನೋಡಿದಾಗ ತುಂಬಾ ಜನರಿಗೆ ದ್ವೇಷ ಮಾಡೋರಿದ್ರು, ಪ್ರೀತಿ ಮಾಡೋರಿದ್ರು. ರಾಜಕಾರಣದಲ್ಲಿ ಯಾರನ್ನು ದ್ವೇಷ ಮಾಡುವಂತ ನೆಸಿಟಿ ಇಲ್ಲ. ಯಾಕಂದ್ರೆ ನಾವು ಪಬ್ಲಿಕ್ ಲೈಫ್ ಅಲ್ಲಿ ಇದ್ದಾಗ, ಸಾರ್ವಜನಿಕ ಕ್ಷೇತ್ರದಲ್ಲಿ ಇದ್ದಾಗ ಕೆಲವು ಟೀಕೆಗಳಿಗೆ ನಾವು ಗುರಿ ಆಗ್ತೀವಿ. ಆ ಟೀಕೆಗಳನ್ನ ನಾವು ತಿಳ್ಕೊಂಡು ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿಳ್ಕೊಂಡು ತಿದ್ಕೊಂಡು ಹೋದಾಗ ಮಾತ್ರ ರಾಜಕಾರಣಕ್ಕೂ ಮತ್ತು ಸಮಾಜಕ್ಕೂ ಒಳ್ಳೇದಾಗುತ್ತೆ. ಆ ನಿಟ್ಟಿನಲ್ಲಿ ಅವ್ರು ಯಾರ ಬಗ್ಗೆನೂ ದ್ವೇಷ ಸಾಧನೆ ಮಾಡ್ತಾ ಇರ್ಲಿಲ್ಲ. ಇದು ತಪ್ಪು ನಿಮ್ದು ಅಂತ ಹೇಳೋರು. ಎಷ್ಟೋ ಸಲ ನನ್ನ ಬಗ್ಗೆನೂ ಬರ್ದಿರೋರು ಅವಾಗ ಹೇಳೋರು, ಹರಿಯವರೇ ಇದೆಲ್ಲ ತಪ್ಪಿದೆ, ಇದನ್ನ ಸರಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಹೇಳಿ. ಆದ್ರಿಂದ ಅದು ದ್ವೇಷ ಅನ್ನೋದು ಕೆಲವರು ವ್ಯಕ್ತಿಗತವಾಗಿ ಯಾರಾದ್ರೂ ಮಾಡಿದರೆ ಅದಕ್ಕೆ ನನ್ನ ಹತ್ರ ಏನು ಉತ್ತರ ಇಲ್ಲ. ಪತ್ರಕರ್ತರಾಗ ಅವ್ರು ಮಾಡಿದಂಥದ್ದು ಎಲ್ಲೂ ವ್ಯಾಪಾರ ಮಾಡ್ಲಿಲ್ಲ ಅವರು. ಸರ್ 80 ದಶಕದ ನಂತರದಲ್ಲಿ ಒಂದು ಹಾಯ್ ಬೆಂಗಳೂರು ಅಂತ ಒಂದು ಟ್ಯಾಬ್ಲಾಯ್ಡ್ ಪತ್ರಿಕೆ ಬಂದಾಗ ಎಲ್ಲರೂ ಕಣ್ಣರಳಿಸಿ ನೋಡೋ ಹಾಗೆ ಮತ್ತು ಓದುಗರ ಸಂಖ್ಯೆಯನ್ನು ಅತಿ ಹೆಚ್ಚು ಮಾಡಿದಂತ ಒಬ್ಬ ಪತ್ರಕರ್ತ, ಕನ್ನಡದ ಓದುಗರನ್ನ. ಹೌದು. ಮೊಟ್ಟ ಮೊದಲನೇದಾಗಿ ಯಾವುದೇ ಜಾಹೀರಾತು ಇಲ್ಲದೆ ಬಂದಿರತಕ್ಕಂತ ಪತ್ರಿಕೆ ಅಂತ ಹೇಳಿದ್ರೆ ಅದು ಲಂಕೇಶ್ ಪತ್ರಿಕೆ ಆಗಿತ್ತು. ಹೌದು. ಅದೇ ದಾಟಿನಲ್ಲಿ ಇವರು ಸಹ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ರು, ಅದ್ರಲ್ಲಿ ಯಶಸ್ಸು ಸಹ ಸಾಧನೆ ಮಾಡಿದ್ರು. ಸೊ ಅದರಿಂದ ಪತ್ರಿಕಾ ರಂಗಕ್ಕೆ ಅದು ಅವರು ಎಷ್ಟೇ ಅದರಲ್ಲಿ ಹಣ ಬಂದಿದ್ರೇನು ಸಹ ಅದು ಉದ್ಯೋಗ ಅಂತ ಮಾಡ್ಕೊಳ್ಳಿಲ್ಲ. ಸರ್ ವೆರಿ ಸ್ಪೆಷಲ್ ಅನ್ಸೋದು ಈ ಪತ್ರಕರ್ತರನ್ನ ನಾವು ಆಯಾ ರೀಜನಲ್ ಹೋಲಿಸ್ಬಿಡ್ತೀವಿ, ಯಾವಾಗ್ಲೂ ಅಲ್ಲೇ ತುಂಬಾ ಫೇಮಸ್ ಆಗಿರ್ತಾರೆ ಕೆಲವರೆಲ್ಲ. ಬಟ್ ಇವ್ರು ಹಂಗಲ್ಲ ಸರ್, ಎಲ್ಲೋ ರಾಷ್ಟ್ರದಲ್ಲಿ ಯಾರೋ ಈ ಕಡೆ ತಿರುಗಿ ನೋಡ್ಬೇಕು ಅಂತ ಮಾಡಿದವರು. ಪ್ಯಾನ್ ಕರ್ನಾಟಕ ಇದ್ರು. ಕರ್ನಾಟಕದಲ್ಲಿ ಯಾವುದೇ ಮೂಲೆಗೆ ಹೋದ್ರೇನು ಸಹ ಲಂಕೇಶ್ ಪತ್ರಿಕೆ ಬಿಟ್ಟ ನಂತರ ಹಾಯ್ ಬೆಂಗಳೂರು ಪತ್ರಿಕೆ ಜನ ಓದ್ತಾ ಇದ್ರು. ಅದರಲ್ಲಿ ಒಂದು ತೀಕ್ಷ್ಣವಾದ ಟೀಕೆ ಟಿಪ್ಪಣಿಗಳಿರೋದು. ಅದನ್ನ ಓದ್ಲಿಕ್ಕೂ ಸಹ ಬಹಳ ಆಸಕ್ತಿಯಿಂದ ಜನ ಓದೋರು. ಮತ್ತು ಅವರ ಕ್ರೈಮ್ ರಿಪೋರ್ಟ್ ಇತ್ತು ನೋಡಿ, ವೆರಿ ಟ್ರೂ. ಅದು ಸಹ ಬಹಳ ಹೆಚ್ಚಿನ ಆಸಕ್ತಿ ಜನಗಳಲ್ಲಿ ಮೂಡಿಸಿತ್ತು. ಸರ್ ಬಹಳ ಅಪರೂಪ ಅಲ್ಲ ಸರ್, ಬರವಣಿಗೆಯಲ್ಲಿ ಮತ್ತು ಅಭಿನಯದಲ್ಲಿ, ಮಾತುಗಾರಿಕೆಯಲ್ಲಿ ಎಲ್ಲಾ ತರದಲ್ಲೂ ಒಬ್ಬ ಪತ್ರಕರ್ತರ ಈ ತರ ಪಳಗಿರೋದು ಬಹಳ ಅಪರೂಪ, ಬಹಳ ವಿರಳ. ಮತ್ತೆ ಕೇವಲ ನಾನು ಅದಕ್ಕೆ ಮೊದಲೇ ಹೇಳಿದವರು ಕೇವಲ ಪತ್ರಕರ್ತರಾಗಿರ್ಲಿಲ್ಲ, ಸಾಹಿತಿ ಕೂಡ ಆಗಿದ್ರು. ಮತ್ತು ಚಿತ್ರರಂಗದಲ್ಲೂ ಸಹ ಅವ್ರದೇ ಆದ ಕೊಡುಗೆ ಕೊಡ್ತಾ ಇದ್ರು. ಬಟ್ ಅವರು ಪತ್ರಕರ್ತರು ಮತ್ತು ಸಾಹಿತಿಯಾಗಿ ನಾನು ಅವ್ರನ್ನ ಬಹಳಷ್ಟು ಗೌರವದಿಂದ ನೋಡಿದ್ದೇನೆ ವಿನಃ ಚಿತ್ರರಂಗ ಅಷ್ಟೊಂದು ನನಗೆ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನ್ಯೂಸ್ 18 ಜೊತೆ ಮಾತಾಡಿದಕ್ಕೆ ಶ್ರೀ BK ಹರಿಪ್ರಸಾದ್ ಅವರು. ನಮ್ಮ ಜೊತೆ ನಿವೃತ್ತ ಪೊಲೀಸ್ ಅಧಿಕಾರಿ BK ಶಿವರಾಮ್ ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ವೃತ್ತಿ ಬದುಕಿನಲ್ಲಿ ನೀವು ಹತ್ತಿರದಿಂದ ಕಂಡಂತಹ ಒಬ್ಬ ಪತ್ರಕರ್ತ ಇವತ್ತು ಕಣ್ಣೆದುರಿಗಿಲ್ಲ. ಹೌದು, ಬಹಳ ನೋವಿನ ವಿಚಾರ ಇದು. ಯಾಕೆಂದ್ರೆ ನಮಗೆ ಆತ್ಮೀಯ ಪತ್ರಕರ್ತರಲ್ಲಿ ಬಹಳ ಹತ್ತಿರದಲ್ಲಿದ್ದಂತ ವ್ಯಕ್ತಿ, ಹೌದು, ನನ್ನ ಕಿರಿಯ ಮಿತ್ರ. ಮತ್ತೆ ಬಹುತೇಕ ನನ್ನಂತರ ಅನೇಕ ಜನ ಪೊಲೀಸ್ ಅಧಿಕಾರಿಗಳನ್ನ ಕರ್ನಾಟಕಕ್ಕೆ ಪರಿಚಯಿಸಿದಂತ ಪತ್ರಕರ್ತ ಇರೋದು. ಹೆಂಗೆ ಸರ್ ಅದು? ಇದು ಹೇಗೆ ಅಂದ್ರೆ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಂತ ಕೆಲಸ ಠಾಣಾ ವ್ಯಾಪ್ತಿಯಲ್ಲಿ ಮುಚ್ಚೋಗ್ತಾ ಇತ್ತು. ಅದನ್ನ ಜನಸಾಮಾನ್ಯರ ಮುಂದೆ ಬಿಚ್ಚಿಟ್ಟಂತ ಒಬ್ಬ ದಿಟ್ಟ ಪತ್ರಕರ್ತ ಇವರು.
ಹೇಗಿತ್ತು ಸರ್ ಅವರ ಮತ್ತು ಪೊಲೀಸ್ ಅಧಿಕಾರಿಗಳ ನಡುವಿನ ಆತ್ಮೀಯತೆ, ಅಂದ್ರೆ ಆ ರಿಲೇಶನ್ಶಿಪ್ ಹೇಗಿತ್ತು ಸರ್? ಆತ್ಮೀಯತೆ ಅವರು ಬಹಳಷ್ಟು ಜನದ ಹತ್ರ ಬಹಳ ಆತ್ಮೀಯವಾಗಿದ್ರು. ಪ್ರೊಫೆಷನಲಿಸಂ ಹೇಗಿತ್ತು ಸರ್? ಪ್ರೊಫೆಷನಲಿಸಂ ಈಗ ನೋಡಿ, ಅವರು ಕೆಲವು ಪುಸ್ತಕಗಳಲ್ಲಿ ಎಲ್ಲ ಬರ್ಕೊಂಡಿದ್ದಾರೆ. ಹಾ, ಅವರು ಮೊದಲಿಗೆ ಕ್ರೈಮ್ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದು ಅವರು ಕರ್ಮವೀರದಲ್ಲಿ. ಹೌದು, ಕರ್ಮವೀರದಲ್ಲಿ ಇದ್ದಾಗ ಬರೆದ್ರು. ಅದ ನಂತರ ಅದನ್ನ ಪಾಪಿಗಳ ಲೋಕದಲ್ಲಿ ಅಂತ ಹೇಳಿ ತಂದ್ರು. ಹೌದು, ಆ ಪಾಪಿಗಳ ಲೋಕದಲ್ಲಿ ಅವರು ಬರಿತಾ ಇರ್ಬೇಕಾದ್ರೆ ನಾನು ಅವ್ರಿಗೆ ಎಷ್ಟೋ ಸಲ ಹೇಳಿದ್ದೆ, ಹಾ, ನೀವು ದಯವಿಟ್ಟು ರೌಡಿಗಳನ್ನ ವೈಭವೀಕರಿಸಬೇಡಿ. ಹ್ಮ್, ಅದು ವೈಭವೀಕರಣದಿಂದ ಏನೂ ಪ್ರಯೋಜನ ಆಗಲ್ಲ ಸಮಾಜಕ್ಕೆ. ಆದ್ರೆ ರೌಡಿಗಳು ಅದನ್ನ ದುರುಪಯೋಗ ಮಾಡ್ಕೊಳ್ತಾರೆ ಅಂತ. ಓಕೆ, ಏನ್ ಉತ್ತರ ಇತ್ತು ಅವ್ರದ್ದು? ಏನ್ ಹೇಳ್ತಿದ್ರು ಅದಕ್ಕೆ ಅವರು? ಇಲ್ಲ, ಅದು ಒಪ್ಕೊಂಡ್ರು ಅವ್ರು. ಖಂಡಿತ ಅದು ಹೌದು. ಅದು ಯಾಕೆ ನಾನು ಒಂದೊಂದ್ಸಲಿ ಹೇಳ್ತಾ ಇರೋದು, ನಾನು ತಪ್ಪು ಮಾಡ್ತಾ ಇದ್ದೀನಿ ಅನ್ಸುತ್ತೆ ಅಂತ ಹೇಳಿ. ಆ ನಂತರ ಅವರು ಈ ತನಿಖಾ ವರದಿ, ಆಮೇಲೆ ಬೇರೆ ಬೇರೆ ಕ್ರೈಮ್ ವರದಿಗಳನ್ನ ಬೇರೆ ರೀತಿಯಲ್ಲಿ ಬರ್ಕೊಂಡು ಹೋಗೋಕೆ ಶುರು ಮಾಡೋದು. ಸರ್, ಓದುಗರಿಗೆ ಅದರಲ್ಲೂ ಈಗ ನಮ್ಮ ತರ ಇರುವಂತಹ ಪತ್ರಕರ್ತರಿಗೆ ನಮ್ಮ ಕಾಲೇಜ್ ಡೇಸ್ ಇಂದ ಕೂಡ ಬಹಳ ಅವ್ರನ್ನ ಫಾಲೋ ಮಾಡಿ ಅವರ ಬರವಣಿಗೆನ ಓದ್ತಿದ್ದವ್ರು ನನಗೆ ಇವತ್ತು ಹೊಳ್ತಿರೋ ಪ್ರಶ್ನೆ ಏನಪ್ಪಾ ಅಂದ್ರೆ, ತುಂಬಾ ಸರಿ ಅವ್ರ ಆರ್ಟಿಕಲ್ ಓದ್ತಿರ್ಬೇಕಾದ್ರೆ ಅಥವಾ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಎಲ್ಲ ಓದ್ತಿರ್ಬೇಕಾದ್ರೆ ಇವ್ರಿಗೆ ಹೆಂಗ್ ಕಂಡುಹಿಡಿತಾರೆ, ಇದನ್ನ ಹೆಂಗ್ ಡೀಪ್ ಹೋಗ್ತಾರೆ, ಹೇಗೆ ಇದನ್ನ ಮಾಹಿತಿ ಕಲೆ ಹಾಕ್ತಾರೆ ಅಂತ ಯಾವಾಗ್ಲೂ ಕುತೂಹಲ ಇತ್ತು. ಅಫ್ಕೋರ್ಸ್ ಅದಕ್ಕೆ ನಾ ಪ್ರಶ್ನೆ ಕೇಳಿದೆ. ಪೊಲೀಸ್ ಇಲಾಖೆಯ ಹಲವಾರು ಮಾಹಿತಿಗಳನ್ನ ಇನ್ ಡೆಪ್ತ್ ಅದನ್ನ ಹೋಗಿ ಎಸ್ಕಲೇಟ್ ಮಾಡಿ ಅದನ್ನ ಬರೆದು ಅದನ್ನ ಪಬ್ಲಿಷ್ ಮಾಡೋದಿದೆಯಲ್ಲ, ಒಂದು ದೊಡ್ಡ ಚಾಲೆಂಜ್ ಅಲ್ವಾ ಸರ್ ಯಾವಾಗ್ಲೂ? ಹೌದು.